ನಮಸ್ತೆ ಗೆಳೆಯರೆ. ನಿಮ್ಮ ಹತ್ರ ಒಂದು ಸಂವೇದನಾಶೀಲ ವಿಚಾರ ಹಂಚ್ಕೋಬೇಕು. ವೃಕ್ಷ ರಕ್ಷಣೆಯ ಕಡೆಯಿಂದ, ವೃಕ್ಷ ರಕ್ಷಕರ ಕಡೆಯಿಂದ ಈ ವಿಚಾರ ಹೇಳಬೇಕು. ನಮಗೆ ಯಾವ ರಾಜಕಾರಣಿಗಳಲ್ಲೂ ಯಾವ ಮನುಷ್ಯರಲ್ಲೂ ಬೇಸರ ಇಲ್ಲ. ಯಾರು ವೃಕ್ಷಕ್ಕೆ ಹಾನಿ ಮಾಡ್ತಾರೋ ಆ ಸಮಯದಲ್ಲಿ ಅವ್ರ ಮೇಲೆ ಬೇಸರ ಬರುತ್ತೆ. ಆದರೆ ನಾವು ಹೋರಾಡ್ತಾ ಇರೋದೇ ಮನುಷ್ಯರಿಗೋಸ್ಕರ, ವೃಕ್ಷಗಳನ್ನ ಕಾಪಾಡ್ತಾ ಇರೋದೇ ಮನುಷ್ಯರಿಗೋಸ್ಕರ. ಆ ವೃಕ್ಷಗಳ ಇರುವಿಕೆ ಹಾಳಾದ್ರೆ ನಿಮ್ಮ ನೋಟ್ ನಿಮಗೆ ಉಸಿರು ಕೊಡೋದಿಲ್ಲ. ಆ ನೋಟನ್ನ ಕೊಟ್ಟ ಮರ ಉಸಿರು ಕೊಡುತ್ತೆ. ಆ ಮರನ ಕಡಿಯುವಾಗ ನೀವು ಯಾರೂ ಅಡ್ಡ ಬರಲಿಲ್ಲ. ಆದರೆ ಮರ ಕಡಿದ ಮೇಲೆ ಉಸಿರು ನಿಂತಾಗ ಆಕ್ಸಿಜನ್ಗೋಸ್ಕರ ಪರದಾಡ್ತೀರಿ ನೀವು. ಆ ಪರದಾಟ ನಿಲ್ಲಿಸಬೇಕು ನೀವು. ಯಾಕೆಂದ್ರೆ ಮರ ಕಡಿಯೋದನ್ನ ನಿಲ್ಲಿಸಬೇಕು. ಆದರೆ ಅನೇಕ ಜನ ರಾಜಕಾರಣಿಗಳಿಗೆ ಈ ವಿಚಾರ ಗೊತ್ತಿಲ್ಲ. ರಾಜಕಾರಣಿಗಳೇ, ನಿಮ್ಮ ಗುರಿ ಏನು? ಆಳಬೇಕಲ್ವೇ? ಒಳ್ಳೆಯ ರೀತಿ ಆಳ್ಬೇಕಲ್ವೇ? ನಿಮಗೆ ಹಣದಲ್ಲಿ ಆಸಕ್ತಿ ಇಲ್ಲ, ಆಳ್ವಿಕೆಯಲ್ಲಿ ಆಸಕ್ತಿ ಇಲ್ವಾ ಇದೆಯಲ್ಲ? ಆಕ್ಚುಲಿ ನಿಮ್ಗೆ ಗೊತ್ತೇ ಇಲ್ಲ ಇದು ರಾಜಕಾರಣ ಅಲ್ಲ ಆಳೋದಕ್ಕೆ. ಇದೊಂದು ಅಧಿಕಾರ ನಡೆಸೋದು ಅಂದ್ರೆ ವಿಧಾನಸೌಧವನ್ನ ಜವಾಬ್ದಾರಿಯುತವಾಗಿ ನಡೆಸೋದು ಅಂತ. ನಿಮಗೆ ಕೆಲವು ಉದಾಹರಣೆಗಳು ಕೊಡ್ತೀನಿ. ಹಿಂದಿನ ರಾಜಕಾರಣಿಗಳಿಗೆ ಒಳ್ಳೆ ಪಾಠ ಆಗಲಿ. ಹಿಂದಿನ ಬ್ರಿಟಿಷ್ ಟೈಮಿಂದಾನು ಯಾರ್ಯಾರು ಮರಗಳನ್ನ ಕಡಿತಾ ಬಂದ್ರೋ ಅವರು ಹಾನಿಗೊಳಗಾದ್ರು. ಬೇಕಾದ್ರೆ ಗೂಗಲ್ ಮಾಡಿ ನೋಡಿ. ಹಿಂದಿನ ಎಲೆಕ್ಷನ್ ಅಲ್ಲಿ ಮಹಾರಾಷ್ಟ್ರ ಸಿಎಂ ಒಬ್ರು ಇನ್ನೇನು ಎಲೆಕ್ಷನ್ಗೆ ಒಂದು ತಿಂಗಳು ಮುಂಚೆ ಆರ್ಯ ಮಿಲ್ ಕಾಲೋನಿಯಲ್ಲಿ 2,000 ಮರ ಕಡಿಸಿದ್ರು. ಜನ ಚೈನ್ ಮಾಡಿಕೊಂಡು, ಹ್ಯೂಮನ್ ಚೈನ್ ಮಾಡಿಕೊಂಡು ಅಡ್ಡ ನಿಂತಾಗ ಜನಗಳನ್ನ ಹೊಡೆದು ಬಡಿದು ಜೈಲ್ಗೆ ಹಾಕಿ ಕಡಿದ್ರು. ಆ ಎಲೆಕ್ಷನ್ ಸೋತೋದ್ರು ಅವರು. ಹೆಸರಿಗಿಲ್ಲದಂತಾದ್ರು ಆ ಸಿಎಂ ಆ ನಿರ್ಧಾರ ತಗೊಂಡಿದ್ದಕ್ಕೆ. ಹಾಗೆ ನಮ್ಮ ಏರ್ಪೋರ್ಟ್ ಹತ್ರ ಇರೋ ಕೆಂಪೇಗೌಡ ಸ್ಟ್ಯಾಚ್ಯೂ ಹತ್ರ ಸುಮಾರು 2,000 ಮರ ಕಡಿದ್ರು. ಆ ಸ್ಟ್ಯಾಚ್ಯೂ ಇರೋ ಜಾಗದ ಅಷ್ಟೇ ಆಗಿದ್ದಿದ್ರೆ ಅಷ್ಟು ಮರ ಹಾನಿಗೆ ಒಳಗಾಗ್ತಿರ್ಲಿಲ್ಲ. ಆದರೆ ಅದರ ನೆಪದಲ್ಲಿ 2,000 ಮರ ಕಡಿದ್ರು. ನೋಡಿ, ಇವತ್ತು ಕೇಸುಗಳ ಮೇಲೆ ಕೇಸ್ ಹಾಕಿಸ್ಕೊಂಡು ಆ ರಾಜಕಾರಣಿ ಪರದಾಡೋದು. ಇಂಥ ಪರಿಸ್ಥಿತಿ ಬೇಕಾ ನಿಮಗೆ? ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಇಂದಿನ ರಾಜಕಾರಣಿಗಳೇ, ಮರಗಳ ತಂಟೆಗೆ ಹೋಗ್ಬಿಡಿ. ನಮ್ಮ ಮೂಲ ನಮಗೆಲ್ಲ ಮೂಲ ವಂಶಿಕರು ಅವರು. ಅವರಿಂದಾನೇ ಮನುಷ್ಯ ಬಂದಿದ್ದು. ಅವರಿಂದ ಕ್ರಿಮಿಕೀಟಗಳು ಬಂತು. ನೀವು ಬೇಕಾದ್ರೆ ಗಣೇಶನ ನೇಹಲ ಇದು ಓದಿ ಕಾದಂಬರಿ. ಗಣೇಶನವರು ನೇಹಲ ಅನ್ನೋ ಕಾದಂಬರಿಯಲ್ಲಿ ಬರೆದಿದ್ದಾರೆ ಆ ಅಶ್ವತ್ಥ ವೃಕ್ಷಗಳ ಬಗ್ಗೆ. ಹೇಗೆ ಅಶ್ವತ್ಥ ವೃಕ್ಷಗಳಿಂದ ಕ್ರಿಮಿಕೀಟಗಳು ಬಂತು, ಕ್ರಿಮಿಕೀಟಗಳಿಂದ ಜೀವಜಂತುಗಳು ಬಂತು, ಜೀವಜಂತುಗಳಿಂದ ಕಡೆಗೆ ಮನುಷ್ಯ ಬಂದ ಅಂತ. ನಮ್ಮ ಪೂರ್ವಜರವರು ಕಡಿಬಿಡಿ. ಅವು ಓವರ್ಟೇಕ್ ಮಾಡಿದಾಗ ನೋಡೋಣ ನಮ್ಮನ್ನ. ಈ 2 ಎಕ್ಸಾಂಪಲ್ ಸಾಕು. ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ದೊಡ್ಡ ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆಯಲ್ಲ, ಅದು ಕೆಂಪೇಗೌಡ ಸ್ಟ್ಯಾಚ್ಯೂ ಅದಕ್ಕಿಂತ ಮೇಲಿಟ್ಟರು ಸಂತೋಷ ಆಗ್ತಿತ್ತು. ಆದರೆ ಆ ಕೆಂಪೇಗೌಡ ಸ್ಟ್ಯಾಚ್ಯೂ ಜಾಗದಲ್ಲಿ ಅನೇಕ ಜನ ಹೋರಾಡಿದ್ರು. ಅವ್ರನ್ನೆಲ್ಲ ಲಾರಿಗಳು ತರಿಸಿ ಅವ್ರನ್ನೆಲ್ಲ ಜನನ ಖಾಲಿ ಮಾಡಿ ಕಡೆಗೆ 2,000 ಮರ ಕಡಿಸಿದ ಆವತ್ತಿನ ಅಧಿಕಾರಿ ಸಿಎಂ ಯಾರಿದ್ರೋ ಇವತ್ತು ಅನೇಕ ಇಲ್ಲ ಸಲ್ಲದ ಕೇಸುಗಳಲ್ಲಿ ತಗಲಾಕೊಂಡು ಒದ್ದಾಡೋದು ನೋಡಿದ್ರೆ. ಪಾಕಿಸ್ತಾನಲ್ಲಿ ಮರ ಕಡಿಸಿದ ಪ್ರತಿಯೊಬ್ಬನೂ ಸರ್ವನಾಶ ಆಗಿದ್ದಾನೆ. ಇಂದಿನ ರಾಜಕಾರಣಿಗಳಿಗೆ ಪರಿಯ ಮನವಿ, ಮರಗಳ ತಂಟೆಗೆ ಹೋಗ್ಬಿಡಿ. ಮರಗಳ ರಕ್ಷಣೆ ಮಾಡಿದಷ್ಟು ನಿಮ್ಮ ಅಧಿಕಾರ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಮರಗಳನ್ನ ಅಷ್ಟು ಪ್ರಾಣಕ್ಕೆ ಬಂದಿದೆ ಅಂದ್ರೆ ನೀವು ಈಗಿನ ಟೆಕ್ನಾಲಜಿಲಿ ಒಳ್ಳೆ ಜಾಗಕ್ಕೆ ರಿಪ್ಲೇಸ್ ಮಾಡಬಹುದು. ದಯವಿಟ್ಟು ಈ ಸಾಲುಮರದ ತಿಮ್ಮಕ್ಕಮ್ಮ ಅವರು ನೆಟ್ಟ ಮರಗಳಿಗೂ ಇವತ್ತು ಹಾನಿ ಹೋಗ್ತಾ ಇದೆ. ಅವರು ಸೂರ್ಯಕಿರಣಗಳು ನೆಲದ ಮೇಲೆ ಬೀಳದಷ್ಟು ಬೆಳೆಸಿದ್ದಾರೆ. ಅಲ್ಲಿ ನೀವು ಫ್ಲೈಓವರ್ ಕಟ್ಕೊಳ್ರಿ, ಅಷ್ಟೊಂದು ನೆಸೆಸಿಟಿ ಇದ್ರೆ. ಮರಗಳನ್ನ ಮಾತ್ರ ತೆಗಿಬಿಡಿ. ಹಿಸ್ಟಾರಿಕ್ ಮರಗಳವೆಲ್ಲ. ಇಷ್ಟನ್ನು ಹೇಳ್ತಾ ಧನ್ಯವಾದ. ವೃಕ್ಷ ರಕ್ಷಾ ಕಡೆಯಿಂದ ಅಹೋರಾತ್ರ.